ಮಾದರಸ ಮಾದಳಾಂಬಿಕೆ ಆ ಮಗುವನ್ನು ಕರೆದುಕೊಂಡು ಎತ್ತಿನ ಗಾಡಿಯನ್ನು ಹೂಡಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಮಾದಳಾಂಬಿಕೆಗೆ ಚಿಂತೆ ಶುರುವಾಗತೈತಿ. ಮಕ್ಕಳಿಲ್ಲದ ನಾನು ಈ ಮಗುವನ್ನು ಹೇಗೆ ಜೋಪಾನ ಮಾಡಬೇಕು? ಆ ಮಾದಳಾಂಬಿಕೆಯ ಎದೆಯಲ್ಲಿ ಹಾಲು ಇಲ್ಲ. ಆ ಕೂಸು ಬೇರೆ ಹಾಲನ್ನು ಕುಡಿಯುವುದಿಲ್ಲ. ಹೀಗಾಗಿ ಮಾದಳಾಂಬಿಕೆ ಈ ಜೋಪಾನ ಮಾಡುವುದು ಹೇಗೆ ಅಂತ ಹೇಳಿ ಚಿಂತೆಯನ್ನು ಮಾಡುತ್ತಾಳ. ರಾತ್ರಿ ಹೊತ್ತಿನಲ್ಲಿ ಆ ಕೂಸು ಹಸುವು ತಾಳಲಾರದೆ ಅಳಾಕ ಶುರುವಾಗತೈತಿ. ಚಿಟ್ಟನೆ ತೀರಾಕ ಹತ್ತತೈತಿ. ಸತಿ ಪತಿಗಳು ಇಬ್ಬರು ಆ ಕೂಸನ್ನು ನೋಡಿ ಇದನ್ನು ಹೇಗೆ ಜೋಪಾನ ಮಾಡುವುದು? ಈ ಕೂಸಿಗೆ ಹಾಲು ಇಲ್ಲ, ಇದು ಬೇರೆ ಹಾಲನ್ನು ಕುಡಿಯುವುದಿಲ್ಲ ಅಂಥೇಳಿ ಬೆಳತನ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಚಿಂತೆಯನ್ನು ಮಾಡುತ್ತಾ ಬೆಂದು ಬೆಂಡಾಗಿ ಕುಳಿತುಕೊಂಡ್ಬಿಡ್ತಾರೆ. ಆಗ ಬೆಳಕು ಆದ ಮೇಲೆ ಮಾದರಸನು ತನ್ನ ಎತ್ತಿನ ಗಾಡಿಯನ್ನು ಹೂಡಿಕೊಂಡು ಮಾದಳಾಂಬಿಕೆಯ ತವರ ಮನೆ ಇಂಗ್ಲೇಶ್ವರ ಅಂತ ಹೇಳಿ ಆ ಇಂಗ್ಲೇಶ್ವರಕ್ಕೆ ಕರೆದುಕೊಂಡು ಬರ್ತಾನೆ. ಆಗ ಇಂಗ್ಲೇಶ್ವರದಲ್ಲಿ ಈ ಮಗುವನ್ನು ನೋಡಿ ಮಾದಳಾಂಬಿಕೆಯ ಮನೆಯವರೆಲ್ಲರೂ ಸಂತೋಷದಿಂದ ಆನಂದಪಟ್ಟು ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡ್ತಾರ. ಆಗ ಮಾದಳಾಂಬಿಕೆಯ ತಾಯಿ ಮಾದಳಾಂಬಿಕೆಯನ್ನು ಕೇಳುತ್ತಾಳ, ಈ ಮಗು ಹೇಗೆ ಬಂತು, ಎಲ್ಲಿಂದ ಬಂತು ಎಂದು ಕೇಳುತ್ತಾಳ. ಆಗ ಮಾದಳಾಂಬಿಕೆಯು ಇಲ್ಲಿ ನಡೆದ ಸಂಗತಿಯನ್ನೆಲ್ಲ ತಾಯಿ ತಂದೆಯರ ಮುಂದೆ ಹೇಳುತ್ತಾಳ. ಆಗ ಮಾದಳಾಂಬಿಕೆಯ ತಂದೆ ತಾಯಿ ಸಂತೋಷದಿಂದ ಆ ಮನೆಯವರೆಲ್ಲರೂ ಆನಂದವಾಗಿ ಆ ಕೂಸನ್ನು ಎತ್ತಿಕೊಂಡು ಮುದ್ದಾಡ್ತಾರ. ಮಕ್ಕಳೆಲ್ಲರ ಭಂಜೆಗೆ ಇಂಥ ಗಂಡು ಮಗುವನ್ನು ಶಿವನು ದಯ ಪಾಲಿಸಿದನೆಂದು ಸಂತೋಷವಾಗತೈತಿ. ಆಗ ಕೈಲಾಸದಲ್ಲಿ ಈ ಕೂಸು ಅಳಾಕ ಶುರುವಾಗತೈತಿ. ಆದರೆ ಆ ಕೂಸು ಬೇರೆ ಹಾಲನ್ನು ಕುಡಿಯುವುದಿಲ್ಲ, ಅಳುವುದು ನಿಲ್ಲುವುದಿಲ್ಲ. ಆಗ ಮಾದಳಾಂಬಿಕೆಯ ಮನೆಯಲ್ಲಿ ಎಲ್ಲರೂ ಈ ಕೂಸನ್ನು ಹೇಗೆ ಅಳುವುದು ನಿಲ್ಲಿಸುವುದಂತ ಹೇಳಿ ಚಿಂತೆಯೊಳಗೆ ಕುಳಿತುಕೊಳ್ತಾರೆ. ಆಗ ಆ ಕೂಸು 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿನಗಳಾದವು. ಈ ಕೂಸಿಗೆ ಹಾಲು ಇಲ್ಲ, ಈ ಕೂಸು ಅಳುವುದು ನಿಲ್ಲವಲ್ಲದು, ಏನು ಮಾಡಬೇಕಂತೇಳಿ ಬೆಳತನ ಚಿಂತೆಯೊಳಗೆ ಬೆಂದು ಬೆಂಡಾಗಿ ಮನೆಯವರೆಲ್ಲರೂ ಚಿಂತೆಯನ್ನು ಮಾಡುತ್ತಾ ಕುಳಿತುಕೊಂಡ್ಬಿಡ್ತಾರ. ಆಗ ಆ ಮಗು ಹುಟ್ಟಿ ಅಲ್ಲಿಗೆ 3 ದಿವಸವಾಗತೈತಿ. ಆಗ ಶಿವನಿಗೆ ಎಚ್ಚರವಾಗತೈತಿ. ನಂದಿಯು ಲಿಂಗವನ್ನು ಕಟ್ಟದೆ ಹಾಲನ್ನು ಕುಡಿಯುವುದಿಲ್ಲ ಅಂತ ಹೇಳಿ ಕೈಲಾಸದಿಂದ ಶಿವನು ಜಂಗಮ ವೇಷವನ್ನು ಧರಿಸಿಕೊಂಡು ಕೈಯಲ್ಲಿ ದಂಡು ಕೋಲವನ್ನು ಹಿಡಿದುಕೊಂಡು ಬಗಲಿಗೆ ಜೋಳಿಗೆಯನ್ನು ಹಾಕಿಕೊಂಡು ಕಾಲಿಗೆ ಜಂಗನ್ನು ಕಟ್ಟಿಕೊಂಡು ಜಂಗಮ ರೂಪವನ್ನು ತೊಟ್ಟು ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ಆ ಓಣಿ ತಿರುಗುತ್ತಾ ಆ ಮಾದಳಾಂಬಿಕೆಯ ಮನೆಯ ಮುಂದೆ ಹೋಗುತ್ತಾನ. ಆಗ ಮಾದಳಾಂಬಿಕೆಯ ಮನೆಯವರು ಆ ಜಂಗಮನನ್ನು ನೋಡ್ತಾರ. ಆಗ ಆ ಜಂಗಮನನ್ನು ಕರೆಯಿರಿ, ನಮ್ಮ ಕೂಸು ಅಳುವುದು ನಿಲ್ಲವಲ್ಲದು, ಆ ಜಂಗಮನನ್ನು ಕೇಳಿಸೋಣ ಅಂತ ಆ ಜಂಗಮನನ್ನು ಕರೆದುಕೊಂಡು ಬರ್ತಾರ. ಆಗ ಜಂಗಮನು ಬಾಗಿಲಲ್ಲಿ ಬಂದು ನಿಂತುಕೊಂಡು ತನ್ನ ಹೊತ್ತಿಗೆಯನ್ನು ತೆಗೆದು ಹೇಳುತ್ತಾನ. ಆಗ ಮನೆಯವರೆಲ್ಲರೂ ಆ ಕೂಸು
ಅಳುವುದು ನಿಲ್ಲವಲ್ಲದು. ಆ ಕೂಸಿಗೆ ಹಾಲು ಇಲ್ಲ, ಬೇರೆ ಹಾಲನ್ನು ಕುಡಿಯವಲ್ಲದು ಅಂತ ಹೇಳಿ ಆ ಜಂಗಮನ ಮುಂದೆ ಹೇಳ್ತಾರೆ. ಆಗ ಜಂಗಮನು ಆ ಹೊಸ್ತಲೆ ಒಳಗೆ ಹೋಗಿ ತನ್ನ ನೀಲಿ ಹೊತ್ತಿಗೆಯನ್ನು ತೆಗೆದು ಆ ಹೊತ್ತಿಗೆಯಲ್ಲಿ ಇದ್ದ ಸಂಗತಿಯನ್ನು ಹೇಳ್ತಾನ. ಆಗ ಆ ಕೂಸನ್ನು ಎತ್ತಿಕೊಂಡು ತನ್ನ ಜೋಳಿಗೆಯಲ್ಲಿದ್ದ ಈ ಭೂತಿ ಉಂಡಿಯನ್ನು ತೆಗೆದುಕೊಂಡು 3 ಬಟ್ಟು ಆ ಕೂಸಿನ ಹಣೆಗೆ ಹತ್ತುತ್ತಾನ. ಆಗ ಆ ಕೂಸನ್ನು ಎತ್ತಿಕೊಂಡು ಆ ಕೂಸಿನ ಕಿವಿಯೊಳಗ ಉಪದೇಶವನ್ನು ಮಾಡ್ತಾನ. ಉಪದೇಶವನ್ನು ಮಾಡಿ ಆ 3 ದಿನದ ಕೂಸಿನ ಕೊರಳಿಗೆ ಲಿಂಗವನ್ನು ಕಟ್ಟುತ್ತಾನ. ಆಗ ಲಿಂಗವನ್ನು ಕಟ್ಟಿದ ಗಳಿಗೆಯಲ್ಲಿ ಆ ಮಾದಲಾಂಬಿಕೆಯ ಎದೆಯಲ್ಲಿ ಹಾಲು ತುಂಬಿ ತುಳುಕತಾವು. ಆಗ ಆ ಕೂಸು ಆನಂದ ಭರಿತವಾಗಿ ಹಾಲನ್ನು ಕುಡಿತೈತಿ, ಆನಂದವಾಗಿ ಆಟವನ್ನು ಆಡತೈತಿ. ಆಗ ಮನೆಯವರು ಎಲ್ಲರಿಗೂ ಸಂತೋಷವಾಗತೈತಿ. ಆಗ ಜಂಗಮನು ಆ ಕೂಸಿನ ಕಿವಿಯೊಳಗ ಉಪದೇಶವನ್ನು ಹೇಳುತ್ತಾರ. ಈ ಅಜ್ಞಾನದ ಕತ್ತಲ ಜಗತ್ತಿನೊಳಗ ಸುಜ್ಞಾನದ ಬೆಳಕನ್ನು ಚೆಲ್ಲುವುದಕ್ಕಾಗಿ ನೀನು ಈ ಜಗತ್ತನ್ನು ಬೆಳಗಲೇಬೇಕೆಂದು ಹೇಳಿ ಉಪದೇಶವನ್ನು ಮಾಡಿ ಹೋಗುತ್ತಾನ. ಆಗ ಆ ಹೋಗುವಾಗ ಮತ್ತೆ ತೊಟ್ಟಿಲದಾಗ ಹಾಕುವಾಗ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗುತ್ತಾನ. ಆಗ ಆ ಊರಿನಲ್ಲಿ ಒಬ್ಬ ವೈದಿಕನಾದ ಬ್ರಹ್ಮಣ ಇರುತ್ತಾರ. ಅವರು ಈ ಮಾದರಸನ ಮೇಲೆ ಸಿಟ್ಟಾಕಾರ. ಯಾಕಂದ್ರ ನಮ್ಮ ಕುಲವನ್ನು ಕೆಡಿಸಿಬಿಟ್ಟ, ಇವನು ಲಿಂಗ ದೀಕ್ಷೆಯನ್ನು ಮಾಡಿಸಿದ, ಇವನಿಗೆ ಲಿಂಗವನ್ನು ಕಟ್ಟಿಸಿದ, ಇವರು ನಮ್ಮ ಪದ್ಧತಿಯನ್ನು ಕೆಡಿಸಿಬಿಟ್ಟರು ಅಂತ ಹೇಳಿ ಮಾದರಸನ ಮೇಲೆ ಸಿಟ್ಟಾಗಿ ಅವನನ್ನು ಬಹಿಷ್ಕಾರವನ್ನು ಹಾಕುತ್ತಾರೆ. ಆಗ ಮಾದಲಾಂಬಿಕೆಯು ಅವರ ಮಾತನ್ನು ಕೇಳಿ ಚಿಂತೆಯನ್ನು ಮಾಡುತ್ತಾರ. ಹೀಗಾಗಿ ಅವರು ಈ ಊರನ್ನು ತೊಟ್ಟಿಲದಾಗ ಹಾಕುವವರೆಗೆ ಆ ಇಂಗ್ಲೇಶ್ವರದಲ್ಲಿ ಉಳಿತಾರೆ. ಆಗ ತೊಟ್ಟಿಲದಲ್ಲಿ ಹಾಕುವ ದಿವಸವೂ ಬರುತ್ತೈತಿ. ಆಗ ಮಾದಲಾಂಬಿಕೆಯ ಮನೆಯವರು ಬಂಧು ಬಳಗ ಬೀಗರು ಬಿದ್ದರು ಎಲ್ಲರೂ ಆ ಮಾದರಸನ ಮೇಲೆ ಮನೆಯ ತುಂಬಿ ತುಳುಕಾಕ ಹತ್ತಿ ಬಿಡ್ತೈತಿ. ಆಗ ಜನರೆಲ್ಲರೂ ಸಂತೋಷದಿಂದ ತೊಟ್ಟಿಲ ಶೃಂಗಾರವನ್ನು ಮಾಡ್ತಾರ. ತೊಟ್ಟಿಲ ಶೃಂಗಾರವನ್ನು ಮಾಡಿ ಆ ಮನೆಯವರೆಲ್ಲರೂ ಜೇನು ಗೂಡಿನಂತೆ ಸಂತೋಷವಾಗಿ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡ್ತಾರ. ಆಗ ಜಂಗಮನು ಅಲ್ಲಿಗೆ ಬರ್ತಾನ. ಜಂಗಮನು ಅಲ್ಲಿಗೆ ಬಂದ ಮೇಲೆ ಆ ಮನೆಯವರೆಲ್ಲರೂ ಜಂಗಮನಿಂದ ಆ ಕೂಸಿಗೆ ಹೆಸರನ್ನು ಇಡಿಸುತ್ತಾರ. ಆ ಜಂಗಮನು ಆ ಕೂಸನ್ನು ಎತ್ತಿಕೊಂಡು ಆ ಕೂಸಿನ ಕಿವಿಯೊಳಗ ಬಸವಣ್ಣನೆಂದು 3 ಸಲ ನಾಮಕರಣವನ್ನು ಮಾಡ್ತಾನ. ನಾಮಕರಣವನ್ನು ಮಾಡಿ ಆ ಕೂಸಿನ ಮುಖವನ್ನು ನೋಡಿ ಆ ಕೂಸು ಆ ಕಪ್ಪು ಬಣ್ಣದ ಶಿವನ ಹಣೆಯ ಮೇಲೆ ಈ ಭೂತಿಯನ್ನು ನೋಡಿ ನಗುತ್ತೈತಿ. ಆಗ ಶಿವನು ಹೇಳತಾನ, ಇವನು ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗತಾನ, ಇವನು ಈ ಜಗತ್ತನ್ನು ಬೆಳಗುವಂತವನಾಗತಾನ, ಈ ಕಲ್ಯಾಣದೊಳಗ ಇವನ ಕೀರ್ತಿ ಹಬ್ಬತೈತಿ, ಈ ಜಗತ್ತಿನೊಳಗ ಇವನ ಕೀರ್ತಿ ಬೆಳೆಯತೈತಿ, ಇವನು ದೊಡ್ಡ ವ್ಯಕ್ತಿ ಆಗ್ತಾನ ಅಂತ ಹೇಳಿ ಆ ಜಂಗಮನು ಆ ಕೂಸನ್ನು ತೊಟ್ಟಿಲದೊಳಗೆ ಹಾಕಿ ಹೊಸ್ತಲ ಹೊರಗೆ ಹೋಗಿ ಮಾಯವಾಗಿ ಬಿಡ್ತಾನ. ಆಗ ಮನೆಯವರೆಲ್ಲರೂ ಸಂತೋಷವಾಗಿ ಆ ಕೂಸನ್ನು ಎತ್ತಿಕೊಂಡು ಮುದ್ದಾಡ್ತಾರ. ಆ ಕೂಸು ದಿನ ಕಳೆದಂತೆ ಹಾಲು ಕುಡಿತಾ ಸಂತೋಷವಾಗಿ ಆಟವನ್ನಾಡುತ್ತಾ ಬೆಳೀತಾ ಹೋಗ್ತಾನ.